ಈ ನಡುವೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಕೋರ್ಟ್ ರೂಮ್ ಡ್ರಾಮಾ ಮೂವೀಸ್. ಅದರಲ್ಲೂ ಬಾಲಿವುಡ್ಡಲ್ಲಿ ಅತಿ ಹೆಚ್ಚು ಕೋರ್ಟ್ ರೂಮ್ ಡ್ರಾಮಾ ಮೂವೀಸು ಬಂದಿದೆ. ಆ್ಯಂಡ್ ಇವಾಗ ಸದ್ದು ಮಾಡ್ತಾ ಇರೋದು ತೆಲುಗಿನ ದ ಕೋರ್ಟ್ ಮೂವಿ. ಟೈಟಲ್ ಹೇಳುವಂತೆ ಇದು ಕೂಡ ಒಂದು ಕೋರ್ಟ್ ರೂಮ್ ಡ್ರಾಮಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಸಿನಿಮಾಸ್. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಹೆಸರು ಬಂದು ದ ಕೋರ್ಟ್, ಡೈರೆಕ್ಟೆಡ್ ಬೈ ಚೈತನ್ಯ ತಮನ್ಹೆ, ಸ್ಟಾರಿಂಗ್ ಬೈ ಪ್ರಿಯದರ್ಶಿನಿ, ಪುಳಿಕೊಂಡ, ಶ್ರೀದೇವಿ ಅಪ್ಪಳ್ಳ ಆ್ಯಂಡ್ ಶಿವಾಜಿ ಆ್ಯಂಡ್ ಸಾಯಿ ಕುಮಾರ್. ಬನ್ನಿ ನನಗೆ ಏನೇನು ಇಷ್ಟ ಆಯಿತು ಆ್ಯಂಡ್ ಏನೇನು ಕಷ್ಟ ಆಯಿತು ಅಂತ ನೋಡ್ಕೊಂಡು ಬರೋಣ. ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ನ್ಯಾಚುರಲ್ ಸ್ಟಾರ್ ನಾನಿ ಅವರು. ಈ ಸಿನಿಮಾದ ಪ್ರೀ ರಿಲೀಸ್ ಈವೆಂಟಲ್ಲಿ ನಾನಿ ಅವರು ಒಂದು ಭರವಸೆನ ಕೊಟ್ಟಿದ್ದರು. ಅದೇನಪ್ಪ ಅಂದರೆ ಈ ಸಿನಿಮಾ ಅಂದರೆ ಕೋರ್ಟ್ ಸಿನಿಮಾ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಇಡ್ತೀರಿನ ನೀವು ನೋಡಲೇಬೇಡ್ರಿ ಅಂತ ಭರವಸೆನ ಕೊಟ್ಟಿದ್ದರು. ಆ ಮಾತನ್ನ ಉಳಿಸ್ಕೊಂಡ್ರೋ ಇಲ್ವಾ ಅಂತ ನೋಡೋಣ ಬನ್ನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಒಬ್ಬ ಸೆಕೆಂಡ್ PUC ಹುಡುಗ ಮೈನರ್ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಇದನ್ನು ತಿಳಿದಂತಹ ಹುಡುಗಿ ಫ್ಯಾಮಿಲಿ ಕಡೆಯವರು ಅಂದರೆ ಸಿನಿಮಾದ ಮೇನ್ ವಿಲನ್ ಆ ಹುಡುಗನ್ನ ಪೋಕ್ಸ್ ಕಾಯ್ದೆಯಲ್ಲಿ ಜೈಲಿಗೆ ಹಾಕಿಸ್ತಾನೆ. ಆಮೇಲೆ ಆ ಹುಡುಗ ಆ ಕೇಸಿಂದ ಬಚಾವ್ ಆಗ್ತಾನೆ, ಜೈಲಿಂದ ರಿಲೀಸ್ ಆಗ್ತಾನೆ ಅನ್ನೋದೇ ಒನ್ಲೈನ್ ಸ್ಟೋರಿ. ಇನ್ನು ಮ್ಯೂಸಿಕ್ಗೆ ಬರೋದಾದರೆ ನನಗೆಲ್ಲೂ ಆ ಥರ ಕಷ್ಟ ಅನ್ನಿಸ್ಲಿಲ್ಲ, ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಆ್ಯಕ್ಟಿಂಗ್ಗೆ ಬರೋದಾದರೆ ಶಿವಾಜಿ ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ ಆ ಸಿನಿಮಾಗೆ ಹೈಲೈಟ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಏನು ಕಷ್ಟ ಅನ್ನಿಸ್ಲಿಲ್ಲ. ಆ್ಯಂಡ್ ಶಿವಾಜಿ ಅವರ ಆ್ಯಕ್ಟಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದ್ರೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ನೀವೇನಾದರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಿದರೆ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ, ಅದು ಕನ್ನಡದಲ್ಲಿ ಅವೈಲೇಬಲ್ ಇದೆ, ತಪ್ಪದೆ ನೋಡಿ.